ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಯಾರೆಲ್ಲ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ನಾನು ಎಷ್ಟೋ ವಿಧವಾದಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಮಾಡಿದ್ರು ಕೂಡ ನಾನು ಸಕ್ಸಸ್ ಅನ್ನ ಕಾಣ್ತಾ ಇಲ್ಲ, ಯಾಕೆ ಹೀಗಾಗ್ತಾ ಇದೆ, ನನಗೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಲು ಸಾಧ್ಯವಾಗ್ತಾ ಇಲ್ಲ, ಇದೇ ರೀತಿಯಾಗಿ ಹಲವಾರು ಮ್ಯಾನಿಫೆಸ್ಟೇಷನ್ ಅನ್ನ ಕುರಿತಾದಂತಹ ಕೆಲವೊಂದು ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ರೆ, ಅಥವಾ ಅದು ಯಾಕೆ ನನ್ನ ಜೀವನದಲ್ಲಿ ನಾನು ಸಕ್ಸಸ್ ಅನ್ನ ಕಾಣ್ತಾ ಇಲ್ಲ ಅನ್ನೋ ಒಂದು ಪ್ರಾಬ್ಲಮ್ಸ್ ಅಥವಾ ಕ್ವಶನ್ ಏನಾದರೂ ನಿಮ್ಮ ಮನಸ್ಸಲ್ಲಿದ್ರೆ, ಆ ಎಲ್ಲ ಕ್ವಶನ್ಗಳಿಗೆ ಉತ್ತರ ನಾನು ಇವತ್ತಿನ ದಿನ ಕೊಡಲಿದ್ದೇನೆ ಸ್ನೇಹಿತರೆ. ಹೌದು, ಈ ಎಲ್ಲದಕ್ಕೂ ಉತ್ತರ ನಾನು ಇವತ್ತು ನನ್ನ ಜೀವನದ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದ್ರ ಮೂಲಕ ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇರುವಂತಹ ಎಲ್ಲ ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಹೌದು, ಸಕ್ಸಸ್ಫುಲ್ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಾವು ಮೊದಲು ಯಾವೆಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಅಂತ ಇವತ್ತಿನ ದಿನ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಮತ್ತು ಈ ಒಂದು ವಿಡಿಯೋವನ್ನು ನೀವು ನೋಡಿದ ಮೇಲೆ ನಿಜವಾಗ್ಲೂ ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇರ್ತಕ್ಕಂಥ ಪ್ರತಿಯೊಂದು ಡೌಟ್ಸು ಕ್ಲಿಯರ್ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗ್ತಾ ಹೋಗುತ್ತೆ. ನಾನು ಈ ವಿಡಿಯೋದಲ್ಲಿ ಮೊದಲು ಏನೆಲ್ಲ ಬರೆದಿದ್ದೆ ನನ್ನ ಡೈರಿನಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ನಾನು ಈ ಒಂದು ಚಾನಲ್ನ ಮೂಲಕ ನಿಮಗೆ ಹಲವಾರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ಆದರೆ ಅದಕ್ಕೂ ಮೊದಲು ಸುಮಾರು 3-4 ವರ್ಷಗಳ ಹಿಂದೆನೆ ನಾನು ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು. ಆದರೆ ಮೊದಲು ನನಗೂ ಕೂಡ ಇದೇ ರೀತಿಯಾದಂತಹ ಗೊಂದಲಗಳು ತಲೆಬಿಸಿ ತುಂಬಾ ಇರ್ತಾ ಇತ್ತು, ತುಂಬ ಟೆನ್ಷನ್ ಕೂಡ ಆಗ್ತಾ ಇದೆ. ಆದರೆ ಈ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿ ಸ್ಟಾರ್ಟ್ ಮಾಡಿದ ಮೇಲೆ ಸಕ್ಸಸ್ ಅನ್ನೋದು ನನ್ನ ಹಿಂದೆ ಬರ್ತಾ ಹೋಯಿತು. ಹೌದು, ತುಂಬಾ ಖುಷಿ ಸಂತಸ ನನಗೆ ಸಿಗ್ತಾ ಹೋಯಿತು. ಹೌದು, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ಒಂದು ಉದಾಹರಣೆನ ತೋರಿಸ್ತೀನಿ. ಯಾಕಂದರೆ ಈ ಒಂದು ಮ್ಯಾನಿಫೆಸ್ಟೇಷನ್ ಬುಕ್ಸ್ನಲ್ಲೇ ನಾನು ಸುಮಾರು ಬರೆದಿದ್ದೀನಿ, ತುಂಬ ವಿಚಾರಗಳನ್ನು ಬರೆದ್ಬಿಟ್ಟು ನಾನು ಸಕ್ಸಸ್ ಆಗಿದ್ದೀನಿ. ಆದರೆ ನಾನು ಇದರಲ್ಲಿ ನಿಮಗೆ ಒಂದು ಉದಾಹರಣೆನ ಮಾತ್ರ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಇದರಲ್ಲಿ ಐ ಕ್ಯಾನ್ ಈಸಿಲಿ ಗೆಟ್ 25,000 ಫ್ರಮ್ ದಿಸ್ ಜಾಬ್ ಅಂತ ನಾನು ಇದನ್ನು ಬರೆದಿದ್ದೀನಿ. ಅಂದರೆ ನನಗೆ 25,000 ಅವಶ್ಯಕತೆ ನನಗೆ ಆ ಒಂದು ಟೈಮಲ್ಲಿತ್ತು. ಫಾರ್ ಎಕ್ಸಾಂಪಲ್ ಇದು ಹೆಚ್ಚು ಕಡಿಮೆ 3-4 ವರ್ಷಗಳ ಹಿಂದೆ ಇದು ಮಾಡಿರ್ತಕ್ಕಂತಹ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಇದು 25,000 ನನಗೆ ತುಂಬ ಈಸಿಯಾಗಿ ಸಿಗ್ತಾ ಇದೆ. ಅದು ನನಗೆ ಸಂಪಾದಿಸಲು ಈಗ ತುಂಬ ಈಸಿ ಆಗ್ತಾ ಇದೆ. ಈ 25,000 ನಂದು, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಬಿಟ್ಟು ಬರ್ತಾ ಹೋಗಿದ್ದೀನಿ. ಇದನ್ನು ನಾನು ಆ ಟೈಮಲ್ಲಿ ತುಂಬ ಸಲ ಬರೆದಿದ್ದೀನಿ ಮತ್ತು ತುಂಬ ಸಲ ಅಂದ್ಕೊಂಡಿದ್ದೀನಿ. ನನಗೆ ಆವಾಗ 25,000 ಅವಶ್ಯಕತೆ ಇತ್ತು. ಆದರೆ ಇದರ ಹಿಂದೆ ನಾನು ಈ ಒಂದು ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನಗೆ 25,000 ಮಂತ್ಲಿ ಪಡೆಯೋದು ತುಂಬಾ ಟಫ್ ಆಗಿತ್ತು ಕೂಡ ನನಗೆ. ನಾನು ಆಗ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಈ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನು ನಾನು ಸ್ಟಾರ್ಟ್ ಮಾಡಿದ್ದು. ಆವಾಗ ಚಿಕ್ಕ ಪುಟ್ಟದಾಗಿ ಕೆಲವೊಂದು ಮ್ಯಾನಿಫೆಸ್ಟೇಷನ್ಗಳು ನನಗೆ ತುಂಬ ವರ್ಕ್ ಆಗಿತ್ತು ಆಗ. ಆದರೆ ನನಗೆ ಈ ಒಂದು 25,000 ಹಣದ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಾ ಅನ್ನೋ ಒಂದು ಡೌಟ್ಸ್ ಕೂಡ ನನ್ನಲ್ಲಿ ತುಂಬಾ ಇತ್ತು ಆವಾಗ. ಇದು ಸಾಧ್ಯನಾ, ಈ ಒಂದು 25,000 ದುಡಿಯೋದು ಅಷ್ಟು ಸುಲಭನಾ, ತುಂಬಾ ಕಷ್ಟ ಇದೆ ಅಂಥೇಳಿ ಅಂದ್ಕೋತಾ ಇದ್ದೆ. ಆದರೆ ಇದನ್ನು ಡೈಲಿ ಬರಿತಾ ಇದ್ದೆ, ಪ್ರತಿ ದಿನ ಕೂಡ ಬರೀತಾ ಇದ್ದೆ, ಹೇಳ್ತಾ ಇದ್ದೆ ಕೂಡ. ಮತ್ತು ನಾನು ಇದನ್ನು ನನ್ನ ವಿಷನ್ ಬೋರ್ಡ್ ಕೂಡ ಮಾಡ್ಕೊಂಡಿದ್ದೆ. ನನ್ನ ರೂಮಲ್ಲಿ ಪ್ರತಿದಿನ ನಾನು ಈಸಿಯಾಗಿ 25,000 ದುಡಿತಾ ಇದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಒಂದು ವಿಷನ್ ಬೋರ್ಡ್ ಕೂಡ ಮಾಡ್ಕೊಂಡಿದ್ದೆ. ನನ್ನ ಕೈಯಲ್ಲಿ ನಾನು 25,000 ಹಿಡಿದುಕೊಂಡಿರ್ತಕ್ಕಂಥ ಒಂದು ಇಮ್ಯಾಜಿನೇಷನನ್ನು ಕ್ರಿಯೇಟ್ ಮಾಡಿಬಿಟ್ಟು ಆ ಒಂದು ವಿಷನ್ ಬೋರ್ಡ್ ಕೂಡ ಪ್ರತಿದಿನ ನೋಡ್ತಾ ಇದ್ದೆ. ಆದರೆ ನಿಜವಾಗ್ಲೂ ಮೊದಲು ನಮ್ಮನ್ನು ನಾವು ಬಿಲೀವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದು ಸಲ ಈ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಹೇಗಾಗುತ್ತೆ ಅಂದರೆ, ಮೊದಲು ನಮ್ಮನ್ನು ನಾವು ಈ ಒಂದು ಕನಸಿನ ಪ್ರತಿದಿನ ನಮ್ಮ ಅಫರ್ಮೇಷನ್ಗಳನ್ನ ನಾವು ಹೇಳ್ತಾ ಹೋಗಬೇಕು. ನಾನು ಈಸಿಯಾಗಿ 25,000 ದುಡಿತಾ ಇದ್ದೀನಿ, ನನಗೆ ಈಸಿಯಾಗಿ ಈ 25,000 ನನಗೇನೂ ಅಲ್ಲ, ನಾನು ಈಸಿಯಾಗಿ ಮಂತ್ಲಿ 25,000 ನಾನು ದುಡಿತಾನೆ ಹೋಗ್ತೀನಿ, ನನಗೇನೂ ಅಲ್ಲ ಈ 25,000 ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳ್ತಾ ಹೋಗಬೇಕು. ಈ ಥರ ಹೇಳ್ತಾ ಹೋಗಬೇಕು ಮತ್ತು ಪ್ರತಿದಿನ ಬರೀತಾ ಹೋಗಬೇಕು. ಆ ಬರೆಯೋ ನನ್ನ ಕೈಯಲ್ಲಿ ಆಲ್ರೆಡಿ 25,000 ಇದೆ ಅಂದ್ಕೊಂಡು ಬರೀತಾ ಹೋಗಬೇಕು. ಮತ್ತು ಆ ಅಫರ್ಮೇಷನ್ಗಳನ್ನ ಪದೇ ಪದೇ ಹೇಳ್ತಾ ಹೋಗಬೇಕು. ಹೀಗೆ ಮಾಡೋದ್ರಿಂದ ನಿಜವಾಗ್ಲೂ ಮಿರಾಕಲ್ ಆಗುತ್ತೆ. ಯಾಕಂತಂದರೆ ಸ್ಟಾರ್ಟಿಂಗ್ ಕೆಲವು ದಿನ ಏನಾಗುತ್ತೆ, ನಮಗೆ ಡೌಟ್ಸ್ ಬರುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮಗೆ ಫಿಕ್ಸ್ ಆಗಿಬಿಡುತ್ತೆ, ಆಲ್ರೆಡಿ ನನ್ನ ಹತ್ರ 25,000 ಇದೆ ಅಂತ ಹೇಳ್ಬಿಟ್ಟು. ನೋಡಿ, ನೀವು ತುಂಬ ದಿನಗಳ ಕಾಲ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋದ ಹಾಗೆ ನಿಮ್ಮ ಮೈಂಡ್ಗೆ, ನಿಮ್ಮ ಮನಸ್ಸಿಗೆ ನಿಮ್ಗೆ ಅನಿಸ್ಬಿಡುತ್ತೆ. ನಾಳೆ ದಿನ ಅದು ಸಕ್ಸಸ್ ಆದಾಗ ನಿಮ್ಗೆ ಅದೇನು ಅನ್ಸೋದಿಲ್ಲ. ಯಾಕಂದರೆ ನೀವು ಆಲ್ರೆಡಿ ಸಕ್ಸಸ್ಸನ್ನು ಈ ಹಿಂದೆ ಕಂಡಿರ್ತೀರ. ಆ ಅನುಭವ ನೀವು ಈ ಹಿಂದೆ ನಿಮಗೆ ನಿಜವಾಗ್ಲೂ ಆ ಸಕ್ಸಸ್ ಆದಾಗ ಆಗುವಂಥ ಖುಷಿನ ನೀವು ಮೊದಲೇ ಅನುಭವಿಸ್ಬಿಟ್ಟಿರ್ತೀರ. ಹಾಗಾಗಿ ರಿಯಲ್ ಆಗಿ ಆ ಸಕ್ಸಸ್ಸನ್ನು ಆದಾಗ ನಿಮ್ಗೆ ಅದೇನು ಅನ್ಸೋದೇ ಇಲ್ಲ. ಈ ಆಲ್ರೆಡಿ ನಾನು ಗೆದ್ದಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಬರ್ತಾ ಹೋಗುತ್ತೆ. ಇದ್ರ ಜೊತೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ತುಂಬಾ ಮುಖ್ಯವಾಗುತ್ತೆ. ನಾವು ಏನಾದರೂ ಒಂದು ಅಫರ್ಮೇಷನ್ ಅಥವಾ ನಮ್ಮ ಏಜೆ ಏನಾದರೂ ನಾವು ಸಕ್ಸಸ್ಸನ್ನು ಮಾಡ್ಕೋಬೇಕು ಅಂದರೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಮುಖ್ಯವಾಗ್ತಾ ಹೋಗುತ್ತೆ. ಅಯ್ಯೋ, ನನಗೆ ಕೆಲಸ ಸಿಗುತ್ತಾ, ಅಯ್ಯೋ ನನಗೆ ಲೈಫ್ ಪಾರ್ಟ್ನರ್ ಸಿಗ್ತಾರೋ,
ನಾನು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್‌ನ ನಾನು ಫೇಸ್ ಮಾಡ್ತೀನಾ? ರಿಯಲ್ ಆಗಿ ನಾನು ಈ ಎಕ್ಸಾಮ್ಸ್‌ಗಳನ್ನ ನಾನು ಫೇಸ್ ಮಾಡ್ತೀನಾ? ನನಗೆ ಈ ಜಾಬ್ ಸಿಗುತ್ತಾ? ಅನ್ನೋ ಒಂದು ಚಾಲೆಂಜಿಂಗ್ ಕ್ವೆಷನ್ಸ್‌ಗಳು ನಮ್ಮಲ್ಲೇ ಹುಟ್ತಾ ಹೋಗುತ್ತೆ. ನಿಜವಾಗ್ಲೂ ಇದು ಚಾಲೆಂಜಿಂಗ್ ಆಗಿರುತ್ತೆ. ಅದಕ್ಕಾಗಿ ನಾನು ಪೂರ್ತಿಯಾಗಿ ಬಿಲೀವ್ ಮಾಡಿ ನಂಬಿ ಇಟ್ಕೋಬೇಕು. ನಾವು ನಮ್ಮನ್ನ ನಾವು ಪೂರ್ತಿಯಾಗಿ ನಂಬಬೇಕು. ಯಾವುದೇ ರೀತಿಯಾದಂತಹ ನೆಗೆಟಿವ್ ಫೀಲ್ ಬರಬಾರ್ದು. ಆ ರೀತಿ ಚಿಕ್ಕದಾಗಿ ಕೂಡ ನೆಗೆಟಿವ್ ಫೀಲ್ ಬರದೇ ಇರೋ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಪ್ರತಿದಿನ ಹೇಳ್ತಾ ಹೋಗಿ. ನಿಮಗೆ ಖುಷಿ ಆದರೂ ಹೇಳ್ತಾ ಹೋಗಿ, ಬೇಜಾರಾದರೂ ಹೇಳ್ತಾ ಹೋಗಿ, ಸುಮ್ಮನೆ ಇದ್ರೂ ಕೂಡ ಹೇಳ್ತಾನೆ ಹೋಗಿ. ನಾನು ಈಸಿಯಾಗಿ ಅರ್ನ್ ಮಾಡ್ತೀನಿ. ನಾನು 25,000 ನನಗೇನೂ ಅಲ್ಲ. ನನಗೆ ತುಂಬ ಈಸಿಯಾಗಿ 25,000 ಸಿಕ್ಬಿಡತ್ತೆ. ನನಗೆ ಈ ಜಾಬಲ್ಲಿ ನಾನು 25,000 ದುಡಿಯೋದು ನನಗೆ ಕಷ್ಟನೇ ಅಲ್ಲ. ಇದೇ ರೀತಿಯಾಗಿ ಫೀಲಿಂಗ್ ಮಾಡ್ತಾ ಹೋಗಿ. ನಿಮಗೆ ಬೇಜಾರಾದರೂ ಹೇಳ್ತಾ ಹೋಗಿ, ಖುಷಿ ಆದರೂ ಹೇಳ್ತಾ ಹೋಗಿ. ನಿಮ್ಮ ಮನಸ್ಥಿತಿ ಯಾವುದೇ ಥರ ಇರಲಿ, ಅಯ್ಯೋ ಇಲ್ಲ ನನಗೆ ಇವತ್ತು ತುಂಬ ಬೇಜಾರಾಗಿದೆ, ನಾನು ಇವತ್ತು ಮ್ಯಾನಿಫೆಸ್ಟೇಷನ್ ಮಾಡಲ್ಲ ಅಂತ ಅನ್ಕೊಳ್ಕೋಬೇಡಿ. ನಿಮಗೆ ಬೇಜಾರಾದರೂ ಕೂಡ ಪರವಾಗಿಲ್ಲ. ಆ ದಿನವನ್ನ ಬಿಡದೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗಿ. ನಿಜವಾಗ್ಲೂ ನಿಮ್ಮ ಮನಸ್ಸು ಕೂಡ ಬದಲಾಗ್ತಾ ಹೋಗುತ್ತೆ. ಬೇಜಾರಾಗಿರ್ತಕ್ಕಂಥ ಮನಸ್ಸು ಕೂಡ ಖುಷಿಯಾಗ್ತಾ ಹೋಗುತ್ತೆ. ಹಾಗೆ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಫೀಲ್ ಬರಬಾರ್ದು. ನಾನು ಒಬ್ಬ ಫೇಲ್ಯೂರ್, ನನ್ನ ಹತ್ರ ಹಣ ಬರೋದಿಲ್ಲ, ನಾನು ಅಷ್ಟು ಹಣ ಗಳಿಸಲು ಸಾಧ್ಯವಿಲ್ಲ, ನನ್ನ ಸಾಲ ತೀರೋದೇ ಇಲ್ಲ ಅನ್ನೋ ಯಾವುದೇ ರೀತಿಯಾದಂಥ ಡೌಟ್ಸ್‌ಗಳಾಗಲಿ, ಗೊಂದಲ ಆಗಲಿ ಇರಬಾರ್ದು. ನೀವು ಕ್ಲಿಯರ್ ಆಗಿ, ಕಾನ್ಫಿಡೆಂಟ್ ಆಗಿ, ಹೋಪ್‌ಫುಲ್ ಆಗಿ ಇರಬೇಕು. ನಿಮ್ಮ ಒಂದು ಇಂಟೆನ್ಷನ್ ಬಗ್ಗೆ. ಆ ಹೋಪ್ ಹೇಗಿರಬೇಕು ಅಂದರೆ, ಆ ಇಂಟೆನ್ಷನ್ ಹೇಗಿರಬೇಕು ಅಂದರೆ, ನೀವು ಆಲ್ರೆಡಿ ಗೆದ್ದಿದ್ದೀರಾ ಅಂತ ಇರಬೇಕು. ಯಾರಾದರೂ ನಿಮ್ಮ ಹತ್ರ ದುಡ್ಡಿದೆಯಾ ಅಂದರೆ, ಹಾಂ ನನ್ನ ಹತ್ರ ಆಲ್ರೆಡಿ 25,000 ಇದೆ ಅನ್ನೋ ಒಂದು ಚಾಲೆಂಜಿಂಗ್ ಆಗಿ ಹೇಗೆ ಹೇಳಬೇಕು ಅಂತಂದರೆ, ನೀವು ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಹೇಳಬೇಕು. ದುಡ್ಡಿಲ್ಲ ಅಂದರೂ ಕೂಡ ನನ್ನ ಹತ್ರ ದುಡ್ಡಿದೆ ಅನ್ನೋ ರೀತಿ ಹೇಳ್ತಾ ಹೋಗಬೇಕು. ಅಷ್ಟು ರೀತಿಯಾಗಿ ನಿಮ್ಮನ್ನು ನೀವು ನಂಬಬೇಕು. ಹೌದು, ಈ ರೀತಿ ಆದಾಗ ಮಾತ್ರ ನೀವು ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆಲ್ರೆಡಿ ನಿಮಗೆ ಒಳ್ಳೆ ಜಾಬ್ ಅಲ್ಲಿ ಇದ್ದೀರಾ, ನೀವು ಆ ಜಾಬ್‌ಗೆ ಹೋಗ್ತಾ ಇದ್ದೀರಾ, ನೀವು ಆ ಒಂದು ಕನಸನ್ನ ನೀವು ಕಾಣ್ತಾ ಹೋಗಬೇಕು. ಸಾಕಷ್ಟು ಹಣ ಇದೆ ನನ್ನ ಹತ್ರ, ಈ 25,000 ಏನು 50,000 ಕೂಡ ನನ್ನ ಹತ್ರ ಇದೆ. ಆ 50,000 ನನಗೇನೂ ಅಲ್ಲ, ನಾನು ತುಂಬ ಈಸಿಯಾಗಿ 50,000 ನಾನು ಗಳಿಸ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಆಗಿ ಇಟ್ಕೊಳ್ತಾ ಹೋಗಬೇಕು. ಐ ಆಮ್ ಎ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳ್ತಾ ಹೋಗಿ. ನಾನೊಬ್ಬ ಅನ್‌ಲಕ್ಕಿ, ನನ್ನಿಂದ ಏನೂ ಮಾಡೋದಕ್ಕಾಗಲ್ಲ, ನಾನು ಹೀಗೆ ಅನ್ನೋದು ಒಂದು ಚಿಂತೆಯನ್ನು ಬಿಟ್ಬಿಡಿ. ಐ ಆಮ್ ಎ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳಿ ಯಾವಾಗಲೂ ಖುಷಿ ಆಗ್ತಾ ಹೋಗಿ. ಮತ್ತೆ ಮನಸ್ಸಿಗೆ ಹೇಳ್ತಾ ಹೋಗಿ. ಹೀಗೆಲ್ಲ ಹೇಳುವಾಗ, ಹೀಗೆಲ್ಲ ಮಾಡುವಾಗ ಕೆಲವೊಮ್ಮೆ ಮನಸ್ಸು ಹೇಳ್ತಾ ಹೋಗುತ್ತೆ, ಹೇ ಇದೆಲ್ಲ ಹೇಗೆ ಸಾಧ್ಯ, ಬಿಟ್ಬಿಡು ಅದನ್ನ ಅಂತ. ಆದರೂ ಕೂಡ ಬಿಟ್ಬಿಡಿ. ನಿಮ್ಮ ಮನಸ್ಸಿಗೆ ನೀವು ಹೇಳಿ, ನಿಮ್ಮ ಮನಸ್ಸನ್ನ ನೀವು ಮೊದಲು ನಂಬಿಸಿ. ನನ್ನ ಹತ್ರ ಇದೆ ದುಡ್ಡು, ನನ್ನ ಹತ್ರ ಆಲ್ರೆಡಿ ಈ ದುಡ್ಡು ಇದೆ, ನನ್ನ ಹತ್ರ ಆಲ್ರೆಡಿ ಜಾಬ್ ಇದೆ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ನೀವು ತಿದ್ದುತ್ತಾ ಹೋಗಿ. ಒಂದು ದಿನ ನಿಜವಾಗ್ಲೂ ನೋಡಿ, ಆ ಸೆಂಟೆನ್ಸ್ ಹೇಗೆ ನಿಜವಾಗುತ್ತೆ ಅಂತಂದ್ರೆ ನಂಬಲು ಸಾಧ್ಯವಾಗೋದೇ ಇಲ್ಲ. ಬಾಬಾ ಫ್ಯಾಕ್ಟರ್ ಅವರು ಹೇಳ್ತಾರೆ, ನೀವು ಪ್ರಾರ್ಥಿಸುವಾಗ ಏನಾದರೂ ಬೇಡ್ಕೊಳ್ಳಿ, ನಿಮ್ಮ ಇಚ್ಛೆ ಏನಾದರೂ ಇರಲಿ, ನಿಮ್ಮ ಇಂಟೆನ್ಷನ್ ಏನಾದರೂ ಇರಲಿ, ಆದರೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇತ್ತು ಅಂದರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇತ್ತು ಅಂದರೆ, ಅದು ನೀವು ಪಡೆದೇ ತೀರುತ್ತೀರಿ ಅಂತ. ಅದನ್ನು ನೀವು ಸಕ್ಸಸ್ ಕಂಡೇ ಕಾಣ್ತೀರಾ ಅಂತ. ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು, ಇನ್ನು ಮತ್ತೊಂದು ದಿನ ನೀವು ಅದನ್ನು ಸಕ್ಸಸ್ ಕಂಡೇ ಕಾಣ್ತೀರಾ ಅಂತ ಹೇಳಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ನಾನು ಕಂಡಿರ್ತಕ್ಕಂಥ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ಗಳು ಕೂಡ ಸಕ್ಸಸ್ ಆಗಿದೆ. ಮ್ಯಾನಿಫೆಸ್ಟೇಷನ್ ಕೂಡ ಸಕ್ಸಸ್ ಆಗಿದೆ. ನೋಡಿ, ನಾನು ಹಲವಾರು ನನ್ನ ಡೈರಿನಲ್ಲಿ ನಾನು ಎಷ್ಟೋ ಸಕ್ಸಸ್ ಸೆಂಟೆನ್ಸ್‌ಗಳನ್ನು ಬರೆದಿದ್ದೀನಿ. ಬಟ್ ನಿಜವಾಗ್ಲೂ ಈ ಜರ್ನಿ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಫೀಲಿಂಗ್‌ನ ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಾಗೋದು. ಆದರೆ ಅದಕ್ಕೂ ಮೊದಲು ನೀವು ತುಂಬಾನೇ ಚೆನ್ನಾಗಿ ಇಮ್ಯಾಜಿನೇಷನ್ ಮಾಡೋದನ್ನ ಕಲ್ತ್ಕೋಬೇಕು. ಹೌದು, ನೀವು ನಿಮ್ಮ ಜೀವನದಲ್ಲಿ ನಿರ್ಮಾಣ ಮಾಡುವವರು ನೀವೇ. ನಿಮ್ಮ ಜೀವನದಲ್ಲಿ ನೀವೊಬ್ಬ ಕ್ರಿಯೇಟರ್, ನೀವು ಬ್ಯೂಟಿಫುಲ್ ಕ್ರಿಯೇಟರ್ ನೀವು. ಯು ಆರ್ ಎ ಲೈಫ್ ಕ್ರಿಯೇಟರ್ ಅನ್ನೋದು ನೀವು ನಿಮ್ಮ ಮೈಂಡಲ್ಲಿ ನೀವು ಖುದ್ದಾಗಿ ಕ್ರಿಯೇಟ್ ಮಾಡ್ಕೋಬೇಕು. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೀನ್ಸ್‌ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗಬೇಕು. ಇಮ್ಯಾಜಿನೇಷನ್‌ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ನಿಮಗೆ ಫಾರ್ ಎಕ್ಸಾಂಪಲ್ ಜಾಬ್ ಬೇಕಾಗಿದೆ ಅಂದರೆ, ನೀವು ಆ ಒಂದು ಜಾಬ್‌ನಲ್ಲಿ ನಾನು ಒಂದು ಚೇರಲ್ಲಿ ಕೂತಿದ್ದೀನಿ, ಲ್ಯಾಪ್‌ಟಾಪ್ ಮುಂದೆ ಕೂತಿದ್ದೀನಿ, ಆ ಒಂದು ಸುಂದರವಾದಂಥ ಅಟ್ಮಾಸ್ಫಿಯರ್ ನನ್ನ ಸುತ್ತ ಇದೆ, ನನ್ನ ಸುತ್ತಮುತ್ತಲ ಕೊಲೀಗ್ಸ್ ಇದ್ದಾರೆ, ಅವರೆಲ್ಲ ತುಂಬ ಚೆನ್ನಾಗಿ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಪ್ರತಿದಿನ ಆ ಇಮ್ಯಾಜಿನೇಷನಲ್ಲಿ ತೇಲ್ತಾ ಹೋಗಬೇಕು. ಓಹ್! ಈ ಟೈಮ್ ಆಯಿತು, ನನ್ನ ಜಾಬ್‌ಗೆ ನಾನು ಹೋಗಬೇಕು. ಅಥವಾ ನನ್ನ ಎಕ್ಸಾಮ್ಸಲ್ಲಿ ನಾನು ಈ ಒಂದು ಎಕ್ಸಾಮ್‌ನ ನಾನು ಫೇಸ್ ಮಾಡಿದ್ದೀನಿ, ಈ ಎಕ್ಸಾಮಲ್ಲಿ ನಾನು ವಿನ್ ಆಗಿದ್ದೀನಿ. ಆ ಕ್ಷಣಕ್ಕೆ ನನಗೆ ಅನುಭವಿಸ್ತಕ್ಕಂಥ ಖುಷಿನ ನೀವು ಫೀಲಿಂಗ್ ಮಾಡ್ತಾ ಹೋಗಬೇಕು, ಎಕ್ಸ್‌ಪ್ರೆಸ್ ಮಾಡ್ತಾ ಹೋಗಬೇಕು. ಗ್ರ್ಯಾಟಿಟ್ಯೂಡ್‌ನ ಫೀಲಿಂಗ್ ಮಾಡ್ತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಯೂನಿವರ್ಸ್‌ಗೆ ನೀವು ತುಂಬ ಬೇಗನೆ ಕನೆಕ್ಟ್ ಆಗ್ತೀರಿ. ಬೇಗನೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿ ಸಕ್ಸಸ್ ಆಗ್ತಾ ಹೋಗುತ್ತೆ ನಿಜವಾಗ್ಲೂ. ನೀವು ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಥಿಂಕ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಟಿವಿ ಅಂದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಯಾವ ಥರ ಬರುತ್ತೆ? ಟಿವಿಯ ಒಂದು ಪಿಕ್ಚರ್ ಹೇಗೆ ಬರುತ್ತೆ? ಹಾಗೆ ಕೂಡ ನಿಮ್ಮ ನಿಮ್ಮ ಇಚ್ಛೆ ಬಗ್ಗೆ ನಿಮಗೆ ಸ್ಪಷ್ಟವಾದಂಥ ಪಿಕ್ಚರ್ ಇರಬೇಕು. ಜಾಬು ಅಂದ ತಕ್ಷಣನೇ ನಿಮ್ಮ ಇಮ್ಯಾಜಿನೇಷನಲ್ಲಿ ನೀವು ಕಂಡಂತಹ ಜಾಬಿನ ಚಿತ್ರ ಬರಬೇಕು. ನೀವು ಎಕ್ಸಾಮ್ಸ್ ಅಂದ ತಕ್ಷಣನೇ ನೀವು ಆ ಒಂದು ಎಕ್ಸಾಮ್ಸಲ್ಲಿ ನೀವು ಪಾಸ್ ಆದಾಗ ನೀವು ಯಾವ ರೀತಿ ಫೀಲ್ ಮಾಡ್ತೀರೋ ಆ ಒಂದು ಇಮ್ಯಾಜಿನೇಷನ್ ಕರೆಕ್ಟಾಗಿ ಬರಬೇಕು. ಅದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇರಬಾರ್ದು. ಆ ರೀತಿಯಾದಂಥ ಒಂದು ಇಮ್ಯಾಜಿನೇಷನ್ ಪಿಕ್ಚರನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಅಷ್ಟೇ, ಆಗ ನಿಮ್ಮ ಯಾವುದೇ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗ್ತಾ ಹೋಗುತ್ತದೆ.
ಮೊದಲು ನೀವು ಥಿಂಕ್ ಮಾಡಿ, ಅದನ್ನು ಮೊದಲು ಯೋಚನೆ ಮಾಡಿ, ನಂತರ ಅದನ್ನು ಇಮ್ಯಾಜಿನೇಷನ್ ಮಾಡಿ ಬರೆಯುತ್ತಾ ಹೋಗಿ. ಬರೆಯುವಾಗ ಇಮ್ಯಾಜಿನೇಷನ್ ಫುಲ್ಲು ಕ್ರಿಯೇಟ್ ಮಾಡಿಬಿಟ್ಟು ಫುಲ್ಲು ನಂಬಿಕೆಯಿಂದ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ಬರೀತಾ ಹೋಗಿ. ಆಗ ಯೂನಿವರ್ಸ್ ನಿಮಗೆ ಕೆಲವು ಸೂಚನೆಗಳನ್ನು ಕೊಡ್ತಾ ಹೋಗುತ್ತೆ. ನೀವು ಸಕ್ಸಸ್ ದಾರಿಯಲ್ಲಿ ಇದ್ದೀರಾ ಅಂತಂದಾಗ ಕೆಲವೊಂದು ಈ ಒಂದು ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಹಲವಾರು ಸೈನ್ಗಳು ಕಂಡುಬರುತ್ತೆ, ಹಲವಾರು ಸೂಚನೆಗಳು ಕಂಡುಬರುತ್ತೆ. ಆಗ ನೀವು ಯೂನಿವರ್ಸ್ ನಿಮಗೆ ಕೆಲವೊಂದು ಸೂಚನೆಗಳ ಮೂಲಕ, ಅಂದರೆ ಏಂಜಲ್ಸ್ ನಂಬರ್ ಆಗಿರಬಹುದು, ಅಥವಾ ಕೆಲವೊಂದು ರಿಯಲ್ ಅವಕಾಶಗಳು ಕೂಡ ಆಗಬಹುದು, ಕೆಲವೊಂದು ಜಾಬ್ ಇಂಟರ್ವ್ಯೂಸ್ಗಳಾಗಿರ್ಬೋದು, ಅಥವಾ ನಿಮಗೆ ಯಾರಾದರೂ ದುಡ್ಡು ಕೊಡ್ತೀನಿ ತಗೋ ಅಂತ ಹೇಳ್ಬೋದು, ಅಥವಾ ಯಾವುದೇ ರೀತಿಯಾದಂಥ ನಿಮಗೆ ಪ್ರಾಬ್ಲಮ್ಗೆ ತಕ್ಕ ಹಾಗೆ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಹತ್ರ ಬರಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮೊದಲು ಯೋಚನೆ ಮಾಡಿ, ನಂತರ ನಿಮ್ಮ ಕೆಲಸಗಳನ್ನು ಸ್ಟಾರ್ಟ್ ಮಾಡಿ. ಒಳ್ಳೆಯ ಯೋಚನೆ, ಒಳ್ಳೆಯ ಹೆಜ್ಜೆ ಉತ್ತಮವಾದಂಥ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ. ನಿಜವಾಗ್ಲೂ ನಂಬಿಕೆ ಇಡಬೇಕು ಅಷ್ಟೇ. ನಾನು ಈ ಒಂದು ಮ್ಯಾನಿಫೆಸ್ಟೇಷನಿಂದ ನನ್ನ ಸಕ್ಸಸ್ಸನ್ನು ಕಾಣ್ತೀನಿ. ಆ ಒಂದು ನೀವು ಕೆಲಸದಲ್ಲಿ ನೀವು ಸಕ್ಸಸ್ ಆಗೋದಕ್ಕಿಂತ ಮೊದಲು ನೀವು ನಾನು ಸಕ್ಸಸ್ಸನ್ನು ಕಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅನುಭವಿಸ್ತೀರಲ್ಲ, ಆಗ ಮಾತ್ರ ನೀವು ಈ ಒಂದು ಮ್ಯಾನಿಫೆಸ್ಟೇಷನಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇವತ್ತಿನ ದಿನ ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ನ ನಿಮಗೆ ಶೇರ್ ಮಾಡೋದ್ರ ಮೂಲಕ ಆಲ್ಮೋಸ್ಟ್ ಆಲ್ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮಗೆ ಇರ್ತಕ್ಕಂಥ ಕೆಲವೊಂದು ಗೊಂದಲ, ಕೆಲವು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದೆ, ಅಕಸ್ಮಾತ್ ಯಾವುದೇ ರೀತಿಯಾದಂಥ ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಮಾಹಿತಿ ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.